ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ವಿಜ್ಞಾಪಿಸುವಾತನು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ವಿಜ್ಞಾಪಿಸುವಾತನು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನನ್ನ ಜೀವಗಳ ತಂದೆ, ಆಮೇನ್. ವಿಜ್ಞಾಪಿಸುವ ಆತನು ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ರಲ್ಲಿ ಹೇಳುವುದಾಗಿದೆ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಒಂದು ಕಡೆ ನಮ್ಮೊಂದಿಗೆ ಮಾತನಾಡುವನು, ಮತ್ತೊಂದು ಕಡೆ ತಂದೆಯಾದ ದೇವರ ಬಳಿಯಲ್ಲಿ ನಮಗಾಗಿ ವಿಜ್ಞಾಪನೆಯನ್ನು ಮಾಡುತ್ತಾನೆ. ಆತನು ನಮ್ಮೊಂದಿಗೂ ಇರುವನು, ತಂದೆಯ ಬಲಗಡೆಯಲ್ಲಿ ಕುಳಿತು ಬೇಡುತ್ತಿದ್ದಾನೆ. ಆತನು ಮಹಾ ಯಾಜಕನಾಗಿದ್ದಾನೆ. ಈ ಪ್ರಪಂಚದಲ್ಲಿ ಒಬ್ಬನು ಎಷ್ಟೇ ದೊಡ್ಡ ಪಾಪಿಯಾಗಿದ್ದರೂ ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟು ಕುಗ್ಗಿದ ಮನಸ್ಸಿನಿಂದ, ಯೇಸುವೇ, ನನ್ನ ಪಾಪಗಳನ್ನೆಲ್ಲ ಮನ್ನಿಸು ಸ್ವಾಮಿ ಎಂದು ಅರಿಕೆ ಮಾಡುವಾಗ ಅವನಿಗಾಗಿ ತನ್ನ ಗಾಯಗಳನ್ನು ರಕ್ತವನ್ನು ತಂದೆಗೆ ತೋರಿಸಿ ಅವನ ಕ್ಷಮೆಗಾಗಿ ದೇವರ ಬಳಿಯಲ್ಲಿ ಬೇಡುವವರಾಗಿದ್ದಾರೆ. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯ 7:25 ವಾಕ್ಯ ಹೇಳುವುದಾಗಿದೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ತಪ್ಪಿತಸ್ಥನಿಗೆ ನೀತಿಯುಳ್ಳ ದೇವರಿಗೂ ಮಧ್ಯೆ ಯಾಜಕನು ಮಧ್ಯಸ್ಥನಾಗಿ ಪಾಪ ನಿವಾರಣೆ ಯಜ್ಞವನ್ನು ಅರ್ಪಿಸುತ್ತಿದ್ದನು. ಪಾಪಗಳನ್ನು ಕ್ಷಮಿಸಬೇಕೆಂದು ವಿಜ್ಞಾಪಿಸುತ್ತಿದ್ದನು. ಈ ಹೊತ್ತು ಪ್ರಧಾನ ಯಾಜಕನಾದ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿ ನಿಂತು ಒಂದು ಕಡೆ ಪಾಪ ಮಾಡಬೇಕೆಂದು ನಿಮ್ಮೊಂದಿಗೆ ಬೇಡವೆಂದು ನಿಮ್ಮೊಂದಿಗೆ ಮಾತನಾಡುತ್ತಾನೆ. ಮತ್ತೊಂದೆಡೆ ತಂದೆ ದೇವರ ಬಳಿ ವಿಜ್ಞಾಪಿಸುತ್ತಾ ರಕ್ಷಣೆಯ ಸಂತೋಷವನ್ನು ತಂದುಕೊಡುವನು. ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಇಬ್ರಿಯ 9ನೇ ಅಧ್ಯಾಯ 11-12ನೇ ವಾಕ್ಯ ಹೇಳುವುದಾಗಿದೆ. ಸೈತಾನನು ಸಿಮೋನ್ ಪೇತ್ರನನ್ನು ಗೋಧಿಯಂತೆ ಹೊನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಾಗ ಯೇಸು ಕ್ರಿಸ್ತನು ಅವನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿದನು. ಲೂಕ 22ನೇ ಅಧ್ಯಾಯ 31-32. ತಂದೆಯೊಂದಿಗೆ ಕ್ರಿಸ್ತೇಸು ಮಾತನಾಡಿದ ಮೇಲೆ ಪ್ರೇತನನ್ನು ನೋಡಿ, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ ದೃಢಪಡಿಸು ಎಂದು ಹೇಳಿದನು. ನಮಗಾಗಿ ತಂದೆಯ ಬಳಿ ವಿಜ್ಞಾಪಿಸುವ ಕ್ರಿಸ್ತನನ್ನು ದೃಷ್ಟಿಸಿ ನೋಡುವವರಾಗಿದ್ದೇವೆ. ಯೋಹಾನ 17:20 ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್.